ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥವಿತ್. ವೀಕ್ಷಕರೇ, ಬೆಂಗಳೂರಿನ ಎಲ್ಲ ಏರಿಯಾಗಳಿಗೂ, ಎಲ್ಲ ನಗರಗಳಿಗೂ, ಎಲ್ಲ ಸ್ಲಮ್ಗಳಿಗೂ, ಎಲ್ಲ ಜಾಗಕ್ಕೂ ಎಲ್ಲೆಲ್ಲಿ ಬಡವರಿದ್ದಾರೆ ಅಲ್ಲೆಲ್ಲರಿಗೂ ಕೂಡ ಹೋಗಿ ನಮ್ಮ ಬೆಂಗಳೂರಿನಲ್ಲಿರುವಂಥ ಅಥವಾ ನಮ್ಮ ಕರ್ನಾಟಕದಲ್ಲಿರುವಂಥ ಏನು ಸ್ಲಮ್ಗಳಿವೆ ಅವೆಲ್ಲವೂ ಅಭಿವೃದ್ಧಿ ಆಗಬೇಕು, ಆಯಿತಾ. ಆ ಸ್ಲಮ್ ಅನ್ನೋ ವರ್ಡು ಬೇರೆ ಆಗಿ ಎಲ್ರಿಗೂ ಕೂಡ ಅನುಕೂಲ ಆಗಿ ಎಲ್ಲರೂ ಮನುಷ್ಯರೇ ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಹಾಗಾಗಿ ನಾವು ಈಗ ಕೃಷ್ಣರಾಜಪುರಂ ಕ್ಷೇತ್ರ, KR ಪುರಂ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಬಸವರಾಜು ಅವರು ಇಲ್ಲಿನ MLA. ಸೊ ನಾವೀಗ ರಾಜೀವ್ ಗಾಂಧಿ ನಗರಕ್ಕೆ ಬಂದಿದ್ದೀವಿ. ಸೊ ಇದು ಒಂದು ಸ್ಲಮ್. ಅಂದರೆ ಸ್ಲಮ್ ಅಂತಂದರೆ ಇದು ಜೋಪಡಿ ಮನೆ ಅಲ್ಲ ಅಥವಾ ಇನ್ನೊಂದೇನಲ್ಲ. ಸ್ಲಮ್ ಅನ್ನುವಂಥ ಪದ ಹುಟ್ಟೋದು ಯಾವಾಗ ಹೇಳಿ? ಇಲ್ಲಿ ಅಭಿವೃದ್ಧಿ ಆಗದಿದ್ದಾಗ, ಕೆಲಸಗಳಾಗದಿದ್ದಾಗ, ಇಲ್ಲಿ ಕಸ ತುಂಬಿದಾಗ. ಆದರೆ ಜನರು ಅಲ್ಲ, ಜನರು ಕಸ ಅಲ್ಲ, ಏರಿಯಾ ಸ್ಲಮ್. ಬನ್ನಿ ನಡ್ರಿ ವಾನ, ಏನ್ ಸಮಾಚಾರ? ಏನ್ ನಮ್ಗೆ ಅಲ್ಲಿ ಮನೆ ಕೊಡ್ಸ್ಬೇಕು ಸರ್, ಅಲ್ಲಿ ಮನೆ ಎಲ್ಲ ಕಟ್ಟಿದ್ದೀರಿ. ಕಾಫಿ ಕುಡಿದ್ರಾ? ತಿಂಡಿ ಮಾಡಿದ್ರಾ? BP ಶುಗರ್ ಎಲ್ಲ ಕರೆಕ್ಟ್ ಆಗೈತಾ? ಎಲ್ಲ ನಾರ್ಮಲ್ ಆಗೈತಾ? ಮಂಡಿ ನೋವಾ? ಯಾಕೆ ನಾಚ್ಕತ್ತೀರಿ? ಬನ್ನಿ. ಮಂಡಿ ನೋವಾ ಎಲ್ಲಿ? ಆಸ್ಪತ್ರೆ ಎಲ್ಲಿದೆ? ಇಲ್ಲಿ ಗೌರ್ಮೆಂಟ್ ಹತ್ರಕ್ಕೆ ಎಲ್ಲಿದೆ? ಇಲ್ಲಿ ಹತ್ರ ಎಲ್ಲ ಇಲ್ಲ ಸರ್, ಗೌರ್ಮೆಂಟ್. ಎಷ್ಟು ದೂರ ಇದೆ ಇಲ್ಲಿಂದ? ಅಲ್ಲಿ ಗೌರ್ಮೆಂಟ್, ಇದು ಗೌರ್ಮೆಂಟ್ ಅಲ್ಲಿ. ಎಷ್ಟು ದೂರ ಇದೆ ಇಲ್ಲಿಂದ? ದೂರನೇ ಸರ್. ಡಾಕ್ಟರ್ ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತಾರ ಹೋದ್ರೆ, ಇಲ್ಲ ಬೈತಾರ? ಅಯ್ಯೋ ಮಾಡ್ತಾರ ಸರ್. ಅಯ್ಯೋ ರತ್ನಮ್ಮಗೆ ಈಗ ತಾನೇ ಮದುವೆ ಮಾಡಿಸ್ಬಿಟ್ಟಿದೀವಿ ಅನ್ನೋ ತರಕ್ ನಾಚ್ಕತೈತೆ. ಬನ್ನಿ, ಈಗ ನಿಮಗೆ ತೋರಿಸ್ತೀವಿ. ಈಗ తెలుగు నేను మాట్లాడేది తెలుగు మందిలో సపోర్ట్ ఇల్లు చేయొద్దు, తెలుగు మందిలో సపోర్ట్ ఇల్లు చేయొద్దు. ಕನ್ನಡ ಮಂದಿలో ಮಾತ್ರ. 5-6 నెలలు ಕನ್ನಡ ಬರಲ್ಲ ನಿಮ್ಗೆ? వస్తుంది మాట్లాడే కొంచెం. ಅವಾಗ ಜನ ಟಿವಿ ನೋಡ್ತಿರೋರು ಏನಂತಾರೆ ಗೊತ್ತಾ? ಅವ್ರ ಆಂಧ್ರದವರು, ಅವ್ರಿಗೆ ಯಾಕ್ರಿ ಬೇಕು? అంతా ఇక్కడే తను పుట్టింది. ತನ್ನು ಪುಟ್ಟಿ ಗಿನ್ನು ಪುಟ್ಟಿ ಕಾದು. స్వప్న ನೀವ್ ಯಾವ ಊರು ನಿಮ್ದು? ಆಂಧ್ರ. మజ్మల్ మాత్రం ಹೋಟೆಲ್ ಹಾಕ್ತೀರಾ? ఇక్కడే వేసేది. ಈ ಕಡೆ వేసేದೆ ಅಲ್ಲ. ಆಧಾರ್ ಕಾರ್ಡ್ ఎక్కడ వేసేది? ఆధార్ కార్డు కానీ ఇక్కడే ఉండేది. కర్ణాటకలో ఉందా ఆధార్ కార్డు? 30 ఏళ్ళు 40 ఏళ్ళు నీకు వచ్చి ఉండేది ఆడ. ఒక రోజు 2 రోజులు అనుకున్నావా? నిమ్మూరు పుట్టి యాకెళ్ళి ಬಂದ್ರಿ ನೀವು? మజ్మల్ ఇక్కడే ఉండేది. మజ్మల్ పెళ్లి చేసి యజమాన్రు మజ్మల్ పెళ్లి చేసుకుని ఇక్కడ వచ్చేస్తారా? పెళ్లి ఇక్కడ. ನಿಮ್ಮ ಯಜಮಾನ್ರು ಬೆಂಗಳೂರವ್ರಾ? ಕನ್ನಡದವ್ರಾ? ಇವ್ರ ಯಜಮಾನ್ರು ಕನ್ನಡದವ್ರ ನೋಡ್ರಿ. ಇವರು ಆಂಧ್ರದವ್ರಲ್ಲ, ಇವ್ರ ಯಜಮಾನ್ರು ಕನ್ನಡದವ್ರು. ಸೊ ಹಂಗಾಗಿ ಇವರು ಪ್ರೀತಿ ಅದು ಏನು ಮಾಡಕ್ ಆಗಲ್ಲ. ಪ್ರೀತಿ ಕುರುಡು, ಆಯ್ತಾ? ಪ್ರೀತಿ ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜಾ? ಅದೇಂತಿ ಈ ಕಡೆಯಿಂದ ಅಕ್ಕಡ. ಆಯ್ತು, ಅದು ಏನೇ ಇರ್ಲಿ. ಈ ನಮ್ಮ ಕನ್ನಡದ ಅವರೆಲ್ಲಿ ಯಜಮಾನ್ರಲ್ಲಿ ಕೆಲ್ಸಕ್ಕೆ ಹೋಗಿದಾರಾ? ನೋಡಿ ಇಲ್ಲಿ ಈಗ ನಮ್ಮ ಕನ್ನಡದ ಹುಡುಗ ಬಿಡಿ, ಹೆಂಡ್ತಿ ಏನೋ ಆಂಧ್ರ, ಅದು ಮದುವೆ. ನೀವು ಕನ್ನಡ ಕಲಿಬೇಕು. ನೀನ್ ಸರಿ 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 ಅನ್ನೋದಲ್ಲ, ಕನ್ನಡ ಕಲಿಬೇಕು. ನೋಡಿ ಇಲ್ಲಿ ನೆನ್ನೆ ಬಿದ್ದಿರೋದು ಇದು ಮನೆ. ಎಷ್ಟು ದಿನ ಆಯ್ತು ಇಲ್ಲೇ ವಾಸ ಮಾಡ್ತಿದ್ರಿ ನೀವು? ನೋಡಿ ಇಲ್ಲಿ ಬರ್ರಪ್ಪ, ಕೃಷ್ಣಣ್ಣ ತೋರ್ಸಪ್ಪ. ನೋಡಪ್ಪ, ಇದು ನಮ್ಮ ಪರಿಸ್ಥಿತಿ. ರಾಜೀವ್ ಗಾಂಧಿ ನಗರದ ಪರಿಸ್ಥಿತಿ. ಬಿದ್ದೋದ ಮನೆ, ಮುರಿದೋದ ಅಂಚು, ಶೀಟ್ಗಳು. ಇದು ಎಂಥ ಪರಿಸ್ಥಿತಿ ನೋಡ್ರಿ ಸ್ವಾಮಿ. ಇದು ನಮ್ಮ ನಾಡಿನ ಜನಪ್ರತಿನಿಧಿಗಳು ಕೊಟ್ಟಂತ ಭಾಗ್ಯ. ಮುರುಕಲೆ ಮನೆ ಭಾಗ್ಯ, ಮುರುಕಲು ಮನೆ ಭಾಗ್ಯ. ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಅವರು ಫೋಕಸ್ ಮಾಡ್ತಾವ್ರೆ ನೋಡ್ರಿ ಈಗ ಚೆನ್ನಾಗಿ. ಏನಾದರೂ ಅಪ್ಪಿತಪ್ಪಿ ಒಳಗಡೆ ಇದ್ದಿದ್ರೆ ಮೇಡಮ್, ಆಂಧ್ರ ಮೇಡಮು ಆಂಧ್ರಕ್ಕೆ ಹೋಗೋಕ್ಕೆ ಆಯ್ತಿರ್ಲಿಲ್ಲ. ಇಲ್ಲೇ ಫಿನಿಸ್ ಹಂಗಾಗ್ತಿತ್ತು. ಆಂಧ್ರ ಲೇದು, ಕರ್ನಾಟಕ ಲೇದು. ನೋಡಿ ಹೆಂಗಿದೆ. ಯಾವ್ದು ಅಂಗನವಾಡಿ ಅಂದ್ರಲ್ಲ? ಓಹೋ, ನಮ್ಮ ರಾಜೀವ್ ಗಾಂಧಿ ನಗರದ ಅಂಗನವಾಡಿಯ ಪರಿಸ್ಥಿತಿ ಇದು. ಈ ಅಂಗನವಾಡಿಗೆ ಒಂದು ಮಗುವಿಗೆ 1 ಲಕ್ಷ ಫೀಸು ಅಲ್ವಾ? ನೋಡಿ ಇಲ್ಲಿ ಅಂಗನವಾಡಿ. ದಿಸ್ ಈಸ್ ಅಂಗನವಾಡಿ, ಶಿಶು ವಿಹಾರ. ನಾವೆಲ್ಲ ಹಳ್ಳಿ ಕಡೆ ಸಿಸವರ ಅಂತೀವಲ್ಲ, ಅದು ಅಂಗನವಾಡಿ. ಮಕ್ಕಳು ಇರಬೇಕಾದಂಥ ಅಂಗನವಾಡಿಯಲ್ಲಿ ಪರಿಸ್ಥಿತಿ ಹೆಂಗಿದೆ ಬನ್ನಿ ತೋರಿಸ್ತೀನಿ ಒಳಗಡೆ. ಕಮಾನ್ ಕೃಷ್ಣಣ್ಣ. ನೋಡಿ ಇಲ್ಲಿ ಹೆಂಗಿದೆ ಅಂತ ಪರಿಸ್ಥಿತಿ. ಓಹೋ, ಇದು ಅಂಗನವಾಡಿ. ಇಂಥ ಅವುಗಳೆಲ್ಲ ನೋಡ್ಬಿಡ್ತೀವಿ ಬಿಡಿ. ಇದು ಅಂಗನವಾಡಿ.
ಇದು ಬೋರ್ಡು ನೋಡಿ ಇಲ್ಲಿ, ಮಕ್ಕಳು ಓದ್ತಿದ್ದಂಥ ಬೋರ್ಡು. ಆದರೆ ಈಗ ಅಂಗನವಾಡಿ ಪರಿಸ್ಥಿತಿ ಹೆಂಗಿದೆ ನೋಡಿ ಇಲ್ಲಿ, ಕಸದ ಕೊಂಪೆ ಇಷ್ಟೊಂದು ಕುಸಿತಾ ಇದೆ ನೆಲ, ಹೋಗಿತ್ತೀಗ ಕಾಲು ಒಳಗಡೆ ನೋಡಿ. ಸವಾಸಲ್ಲ, ಇದು ಅಂಗನವಾಡಿಯ ಪರಿಸ್ಥಿತಿ. ಹೆಂಗ್ಸ್ರೆ ಕಲ್ಲು ಮಣ್ಣೆಲ್ಲ ಒತ್ಕೊಂಡ್ ಬಂದು ಕಟ್ಟಿ ಯಾರೆಲ್ಲ ನೀವೆಲ್ಲ ಸೇರ್ಕೊಂಡಿದ್ರೆ ನಾವೆಲ್ಲ ಸೇರ್ಕೊಂಡು ನೋಡಿ, ಇವರೆಲ್ಲ ಕಷ್ಟಪಟ್ಟು ಮಾಡಿದಂತ ಇದು ನೋಡಿ, ಇದು ಬಿರುಕು ಬಿಡ್ತಾ ಇದೆ. ಆಕೆ ಅಂಗನವಾಡಿ ಮಾಡ್ತೀನಂತ ಇಲ್ಲಿ ಬಂದ್ಬಿಟ್ಟು ಆ ಯಮ್ಮನ್ಗೆ ನಲ್ಲಿ ಬೇಕಂತೆ, ಏನಕ್ಕೆ? ವಾಶ್ರೂಮ್ ಪಾತ್ರೆ ತೊಳಿಯಕ್ಕೆ. ಯಾರಿಗೆ? ಅಂಗನವಾಡಿ ಟೀಚರ್ಗೆ. ಓ, ಯಾರೋ ಸೋಕಿ ಟೀಚರ್ ಅಮ್ಮ ಹಂಗಾರೆ. ಬಾಡಿಗೆಗೆ ಕೊಳೆ ನಲ್ಲಿ ಬೇಕಂತೆ, ಬಾತ್ರೂಮ್ ಬೇಕಂತೆ, ವಾಶ್ರೂಮ್ ಬೇಕಂತೆ, ಸ್ನಾನ ಮಾಡ್ಕೊಂಡು ಇಲ್ಲೇ ಮಲ್ಗಕ್ಕೆ, ಪಾರ್ಕ್ ಬೇಕಂತೆ. ಈ ಏರಿಯಾದಲ್ಲಿ ಪಾರ್ಕ್ ನಾವೆಲ್ಲ ಹೋಗೋದು ಸರ್? ಅಯ್ಯೋ, ಇಷ್ಟೆಲ್ಲ ಮಾಡೋದಾಗಿದ್ರೆ ಆಯಮ್ಮ ಯಾಕೆ ಬೇಕಾಗಿತ್ತು? ಬೇರೆ ಯಾರೋ ಹೈಟೆಕ್ ಟೀಚರ್ನ ಕರ್ಸ್ಬೋದಿತ್ತಲ್ಲ. ಇದು ಬಂದು ಸರ್, ಇದು ಅಂಗನವಾಡಿ ಜಾಗ ಬಂದು ಪಾಲ್ರಾಜ್ ಅವ್ರದ್ದು. ಒಂದು NJ ಅವ್ರು ಬಂದು ಇದು ಬಾಲ್ವಾಡಿ ಮಾಡ್ತೀನಿ ಅಂತ ಮಾಡ್ಸಿದ್ದು. ಅವರು ಒಂದು 15-20 ವರ್ಷ ಅವರು ಇಲ್ಲಿ ವಾಸ ಮಾಡಿದ್ರು. ಕಾನ್ವೆಂಟ್ ಅವ್ರು ಬಂದು ಇಲ್ಲಿ ಬಾಲ್ವಾಡಿ ಮಾಡಿಸಿದ್ರು ಸರ್. 1995ರಲ್ಲಿ ಅವರು ಇಲ್ಲಿ ಬಾಲ್ವಾಡಿ ಮಾಡಿದ್ರು. ಅದ್ರ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ನಮ್ಗೆ ಒಂದು NJ ಅವ್ರು ಬಂದ್ರು, ಇಬ್ರು NJ ಅವ್ರು ಬಂದು ಬಾಲ್ವಾಡಿ ಬೇಡ, ಅಂಗನವಾಡಿ ಮಾಡ್ಕೊಳ್ಳಿ ನೀವು, ಗೌರ್ಮೆಂಟ್ದಂತ ನಿಮ್ಗೆ ಒಂದು ಇಲ್ಲಿ ಸ್ಟ್ರಾಂಗ್ ಇರುತ್ತೆ ಜಾಗ ಅಂತ ಅವ್ರು ಹೇಳಿದ್ರು. ಸರಿ, ನಾವು ಪಾಲ್ರಾಜ್ ಅವರು ಇನ್ನು ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಹೋಗಿ ಡಿಪಾರ್ಟ್ಮೆಂಟ್ ನೀವೆಲ್ಲ ಬಾರಿ ಹೋರಾಟ ನಡೆಸಿದಿರಿ ಇಲ್ಲಿ, ತುಂಬಾ ಹೋರಾಟ ಮಾಡಬೇಕು ಅಂತ. ಪಾಪ ತುಂಬಾ ಹೋರಾಟ ನಡೆಸಿದ್ವಿ. ಎಜುಕೇಟೆಡ್ ಇದೀರಿ ಅನ್ಸುತ್ತೆ ನೀವು. ಏನು ಎಜುಕೇಟೆಡ್ ಇಲ್ಲ, ನಾವು ಅನ್ಎಜುಕೇಟೆಡ್. ಏನ್ ಓದಿದ್ರಿ ಅವಾಗ್ಲೇ? 7th ಓದಿದೀನಿ. ನಾವು ಅದಕ್ಕೆ ಪ್ರಯತ್ನ ಪಟ್ಟು ಸಿವಿಕ್ ಮತ್ತೆ ಅಪ್ಸಾ ಅನ್ನೋ NGO ಅವ್ರ ಕಡೆ ಸೇರ್ಕೊಂಡು ಇಲ್ಲಿರೋ ಒಂದು ಹೆಣ್ಣು ಮಕ್ಕಳು ಹೆಂಗಸರು ಎಲ್ಲ ಸೇರ್ಕೊಂಡು ನಾವು ಬಾಲ್ವಾಡಿನಿಂದ ಅಂಗನವಾಡಿ ವರ್ಗಾವಣೆ ಮಾಡಿದ್ವಿ. ಅಂಗನವಾಡಿಗೆ ಹೋಗ್ಬಿಟ್ಟು ನಾವು ಬನಶಂಕರಿ ಹತ್ರ ಇದೆ ಇದ್ರದ್ದು ಬ್ರಾಂಚು. ಬನಶಂಕರಿ ಮಕ್ಕಳ ಕಲ್ಯಾಣ ಮತ್ತು ಇಲಾಖೆ ಅವ್ರ ಹತ್ರ ಹೋಗಿ ಅಪ್ಲಿಕೇಶನ್ಗಳು ಹಾಕಿ ನಮ್ಗೆ ಅಂಗನವಾಡಿ ಬೇಕಂತ 6 ತಿಂಗಳು ಓಡಾಡಿ ನಾವು ಇಲ್ಲಿ ಅಂಗನವಾಡಿ ತಂದ್ರಿ. ತಂದ ಮೇಲೆ ಆ ಅಮ್ಮ ಇಲ್ಲಿ ಒಂದು 3 ವರ್ಷ ಏನೋ ಕೆಲಸ ಮಾಡಿದ್ಲು. 3 ವರ್ಷ ಕೆಲಸ ಮಾಡ್ಬಿಟ್ಟು ನನಗೆ ವಾಶ್ರೂಮ್ ಬೇಕು, ನನಗೆ ನಲ್ಲಿ ಬೇಕು, ಮಕ್ಕಳಿಗೆ ಆಡಕ್ಕೆ ಪಾರ್ಕ್ ಬೇಕು ಅಂತ ಇಲ್ಲಿಂದ ಪಕ್ಕದ ಮನೆ ಶಿಫ್ಟ್ ಆದ್ಲು ಬಾಡಿಗೆ. ಇದೆ ಪಾರ್ಕ್ ಇಲ್ಲೇ ಆಡಿಸ್ಬಿಡಿ ಅಂತ. ಆಗಲ್ಲ ಅಂದ್ರಲ್ಲ ಅಮ್ಮ. ಈ ಮನೇಲಿ ಒಂದ್ ಸ್ವಲ್ಪ ದಿವಸ ಬಾಡಿಗೆ ಮಾಡಿದ್ಲು, ಹಿಂದೆ ಒಂದ್ ಸ್ವಲ್ಪ ದಿವಸ ಬಾಡಿಗೆ ಮಾಡಿದ್ಲು, ಲಾಸ್ಟ್ಗೆ ಹೊರಗಡೆನೆ ಹೊಟ್ಟೋದು. 15 ಲಕ್ಷ ಸ್ಯಾಂಕ್ಷನ್ ಆಯ್ತು ಸರ್ ಕಟ್ಕೊಡಕ್ಕೆ. 15 ಲಕ್ಷ ಕಟ್ಕೊಡಕ್ಕೆ 15 ಲಕ್ಷ ನಮ್ಗೆ ತೋರ್ಸೇ ಇಲ್ಲ. ಯಾರ ಕೈಗೆ ಹೋಯ್ತದು? ಅದ್ ಯಾರ ಕೈಗೆ ಹೋಯ್ತೋ, ಯಾರು ಮಂಗಮಾಯ ಮಾಡ್ಬಿಟ್ರು ನೀವ್ ಹೇಳ್ತಿರಲ್ಲ. ನೋಡ್ರಿ, ಯಾರ್ರಿ ನೀವೆಲ್ಲ ಅದ್ಭುತವಾಗಿ ಮಾಡಿದಿರ ಕಣ್ರಿ. ಬಾವಿ ಗೀವಿ ಎಲ್ಲ ಮಾಡಿದಿರಾ, ಬಟ್ ಆ ಬಾವಿ ನೀರ್ ನೋಡಿದ್ರೆ ಮನುಷ್ಯ ಅದನ್ನ ನೋಡಂಗಿಲ್ಲ. ನೀರ್ ಬಿಡ್ತಾ ಇಲ್ಲ ನಮ್ಗ, ಅವಾಗ ನೀರ್ ಯಾರು ಬಿಡ್ತಾ ಇರ್ಲಿಲ್ಲ ಅವಾಗ. 82ರಲ್ಲಿ ಆಗ್ಯದಂತ ಬಾವಿ ಸರ್. ಇಂತ ಬಾವಿ ನಾ ನೈಟ್ 82ರಲ್ಲಿ ಯುವತಿಯರು ಅವಾಗ ಕಷ್ಟಪಟ್ಟು ಸರ್ ನೀರ್ ಎತ್ತಟ್ಟೋದು, ಮಳೆ ಬಂದ್ರೆ ದಡ ಬೀಳೋದು ಹೋಗೋದು, ಅಲ್ಲಿ ಇಲ್ಲಿ ಕಲ್ಲುಗಳು ಹಾಕೊಂಬಂದು ಅದಕ್ಕೆ ಹಾಕೋದು. ಏನ್ ಕಷ್ಟಪಟ್ಟಿದ್ದು ಗೊತ್ತಾ ಸರ್, ಇವಾಗ ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರ್. ಅಂದ್ರೆ ಈಗ ನೀವು ಬೆಳೆದಂತ ಜಾಗನ ಬಿಟ್ಟು ಹೋಗ್ತೀನಿ, ಬೇಜಾರಾ? ಅದೇ ಬೇಜಾರಂತೂ ಏನಿಲ್ಲ. ಅದೇ ಇಲ್ಲಿ ಇದ್ದೇ ಜೀವನ ಬೇಡ ಅನ್ಸ್ಬಿಟ್ಟಿದೆ ಅತ್ಲಾಗೆ. ಇಲ್ಲಿಂದ ಹೋದ್ರು ನಮ್ಗೆ ನೆಮ್ಮದಿಯಾಗಿ ಜೀವನ ಮಾಡ್ಕೊಳ್ಳೋದಕ್ಕೆ ದಾರಿ ಕೊಟ್ರೆ ಸಾಕು ಸರ್. ನಾವು ಜೀವನ ಮಾಡ್ಕೊಂಡು ಕಷ್ಟ ಸುಖ ಬಿದ್ದು ಜೀವನ ಮಾಡ್ಕೊಳ್ತೀವಿ. ಕಳ್ತನ ಅದಂತ ನಮ್ಗಂತೂ ಇಲ್ಲೇ ಇಲ್ಲ. ಏನಾದ್ರು ಕೂಲಿ ಕೆಲಸ ಬೇಕಾಗಿದ್ರೆ ಬಚ್ಚಲ್ ಬಾಸು ಅಂದ್ರೆ ಬಾಸ್ತೀವಿ. ಬಾಸಿ ಅವರು ಏನಾದ್ರು ಕೊಟ್ಟಿದ್ದನ್ನ ತಗೊಂಡ್ಬಂದು ನೆಮ್ಮದಿಯಲ್ಲಿ ತಿಂದು ನೆಮ್ಮದಿಯಲ್ಲಿ ಮಲ್ಗೋದಕ್ಕೆ ನಮ್ಗೆ ಜಾಗ ಬೇಕು ಸರ್. ಪಾಪ ರೀ, ನೋಡ್ಬಿಡಿ ಇಷ್ಟೇ. ಅಯ್ಯೋ, ಇದ್ಯಾರಪ್ಪ? ನಿಮ್ಮ ಮಕ್ಕಳ? ಗಂಡ ಇಲ್ಲ ಸರ್, ಆ ಕಡೆ ಹೋಗಿ. ಕೂಲಿ ಕೆಲಸ ಮಾಡಿ ಬದುಕ್ತಾ ಇರೋದು. ನಿಮ್ ಇಬ್ರು ಮಕ್ಕಳ ಇವರು? ಇಬ್ರು ಮಕ್ಕಳು. ಯಾಕೆ ಹಿಂಗೆ? ಬನ್ನಿ ಮಂಜುಳಮ್ಮ, ಚೆನ್ನಾಗಿದ್ದೀರಾ? ನಾನ್ ಬಂದಿರೋದು ಎದ್ರ ಅಂತದೇನಿಲ್ಲ. ನಿಮ್ಮ ಹೆಸರೇನು? ಓ, ರಾಮಕ್ಕ. ಓ, ಎಲ್ಲಿ ಸೀತಪ್ಪ? ಎಲ್ಲ ಆಗತ್ತೆ, ಇರ್ಲಿ, ಹಂಗಲ್ಲ, ನಾನ್ ಜಸ್ಟ್ ಕಾಮಿಡಿ. ಚೆನ್ನಾಗಿದ್ದೀರಾ? ನಿಮಗೆ ಇದು ಗೌರ್ಮೆಂಟ್ ಇಂದ ಕಾಸು ನಿಮಗ್ ಬರ್ತಾ ಇದೆಯಾ? ಎಷ್ಟು ಬರ್ತಾ ಇದೆ? 1,000. ಸೈಲೆಂಟ್ ಆಗ್ರಿ. ಎಷ್ಟು ಸಾವಿರ? ನಿಮಗೆ 1,000, ನಿಮಗೆ 1,000 ರೀ. ಒಂದೇ 1,000 ಸಾಕೇನ್ರಿ ಅವ್ರಿಗೆ? ಸಾಕ 1,000?
ರೇಷನ್ ಕಾರ್ಡ್ ಇದೆಯಾ ನಿಮಗೆ? ರೇಷನ್ ಕಾರ್ಡ್ ಈಗ ಗೃಹಲಕ್ಷ್ಮಿ ಎಲ್ಲ ಯಾರಿಗೆ ಬರ್ತಾ ಇದೆ? 2,000 ರೂಪಾಯಿ ನಿಮಗೆ ಬರ್ತಾ ಇದೆ. ಯಜಮಾನ್ರು ಎಲ್ಲಿದ್ದಾರೆ? ಇಲ್ಲ, ತೀರೋಗ್ಬಿಟ್ರಾ? ಇವರಿಬ್ರು ಮಕ್ಕಳು ನಿಮಗೆ, ಇಬ್ಬರನ್ನ ನೀವೇ ನೋಡ್ಕೊತಾ ಇದ್ದೀರಾ? ಹೌದು. ಇಲ್ಲೇ ಏನು ಮಾಡೋಕ್ಕಾಗುತ್ತೆ? ನಾನು ಏನು ಹೇಳಿ ನಂಗೆ ಗೊತ್ತಾಗ್ತಾ ಇಲ್ಲ, ನನ್ನ ಮಾತೇ ಬರ್ತಾ ಇಲ್ಲ ಈ ಟೈಮಲ್ಲಿ. ಪಾಪ ಹಿಂಗಿದೆ ಪರಿಸ್ಥಿತಿ. ನೀವೇನು ಕೆಲಸ ಎಲ್ಲ ಮಾಡ್ಬೋದಾ ಏನಾದರೂ ನೀವು? ಮನೇಲಿ ಕೆಲಸ ಮಾಡ್ಕೊಂಡಿರ್ತೀವಿ. ಅವ್ರಿಗೂ ಆಪರೇಷನ್ ಆಗಿದೆ, ಇವ್ರಿಗೂ ಏನು ಆಪರೇಷನ್ ಆಗಿದೆ? ಹಸು ತುಳಿದು ಇವ್ರಿಗೂ ಆಪರೇಷನ್ ಆಗಿದೆ. ಹಸು ತುಳಿದಿತ್ತಾ? ಅವ್ರು ಸೈಕಲ್ ನಿಂದ ಬಿದ್ದು ಅವ್ರಿಗೂ ಕಾಲು ಡ್ಯಾಮೇಜ್. ಹೌದಾ? ಕೆಲಸ ಮಾಡಕ್ಕಾಗಲ್ಲ. ಆಯಮ್ಮ ಅವಾಗ ಬಿದ್ದು ಕೈ. ನಿಮಗೆ ಏನಾದರೂ ಈ ರಾಜಕಾರಣಿಗಳು ಏನಾದ್ರು ನಿಮ್ಗೆ ಬಂದು ಹೆಲ್ಪ್ ಮಾಡೋದು ಏನಾದ್ರು ಮಾಡ್ತಾ ಇರಾ? ಏನಿಲ್ಲ, ಏನು ನಿಮಗೆ ಹೆಲ್ಪ್ ಮಾಡ್ತಾ ಇಲ್ಲ? ಏನು ಹೆಲ್ಪ್ ಇಲ್ಲ. ಎಷ್ಟು ವರ್ಷ ನಿಮಗೆ ಇವಾಗ? ಅವ್ರಿಗೆ 38 ಆಗಿದೆ. 38. ಇವರಿಗೆ 40. ನಿಮ್ಮ ಹೆಸರೇನಂದ್ರೆ? ಮಂಜುಳಕ್ಕ, ನಮ್ಮ ರಾಮಕ್ಕ. ಇವರಿಬ್ಬರಿಗೂ ನಮ್ಮ ಭೈರತಿ ಬಸವರಾಜ್ ಅವರು MLA ಸಾಹೇಬರು, ಆಮೇಲೆ ನಮ್ಮ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಈ ಥರದವ್ರು ತುಂಬ ಜನ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಹೋದರೆ ಸಿಕ್ಕರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ದಯವಿಟ್ಟು ನೋಡಿ, ಈ ಮನೆಗಳು ಬಿದ್ದೋಗ್ತಾ ಇದೆ, ಮನೆ ಮುರಿದೋಗ್ತಾ ಇದೆ. ಇಂಥವ್ರಿಗೆ ಇವ್ರ ಲೈಫು ಇಷ್ಟೇ. ನಾನು ಇದಕ್ಕಿಂತ ಮೀರಿ ಏನಾಗುತ್ತೆ ಅಂತ ನಾನು ಹೇಳಲ್ಲ. ಇವ್ರು ಹೂ ಕಟ್ತಾರೋ ಅಥವಾ ಇವ್ರ ಕೈಲಿ ಏನಾಗುತ್ತೋ ಅದು ಅವ್ರು ಮಾಡಲಿ, ಅವ್ರ ಶಕ್ತಿ ಇರೋವರೆಗೂ ಅವ್ರು ಮಾಡ್ತಾರೆ. ಆದರೆ ನಿಮ್ಮ ಕಡೆಯಿಂದ ದಯವಿಟ್ಟು ಇಂಥವ್ರಿಗೆ ಏನಾದರೂ ಒಂದು ಅನುಕೂಲ, ಏನಾದರೂ ಒಂದು ಹಣ ಸಹಾಯ, ಧನ ಸಹಾಯ, ಅಥವಾ ಈ ರಾಜಕಾರಣಿಗಳಿಗೆ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಯಾರಾದರೂ ದಾನಿಗಳಿದ್ರೆ ಈ ರಾಜೀವ್ ಗಾಂಧಿ ನಗರ, ಕೃಷ್ಣರಾಜಪುರಂ ಕ್ಷೇತ್ರ, ರಾಜೀವ್ ಗಾಂಧಿ ಏರಿಯಾ, ರಾಜೀವ್ ಗಾಂಧಿ ನಗರ ಅಲ್ವಾ ಇದು? ರಾಜೀವ್ ಗಾಂಧಿ ನಗರದಲ್ಲಿರುವಂತಹ ನಮ್ಮ ರಾಮಕ್ಕಂಗೆ, ನಮ್ಮ ಮಂಜುಳಕ್ಕಂಗೆ ಯಾರಾದರೂ ಸಹಾಯ ಮಾಡೋರಿದ್ರೆ ದಯವಿಟ್ಟು ಸಹಾಯ ಮಾಡಿ. ಹೌದು, ಇವ್ರು ಒಬ್ಬರೇ ಇಲ್ಲ, ಈ ಥರ ತುಂಬ ಜನ ಇದ್ದಾರೆ. ಹಂಗೆ ಎಷ್ಟು ಜನಕ್ಕೆ ಏನು ಮಾಡೋಕ್ಕಾಗುತ್ತೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ನಾನು ತೋರಿಸ್ತಾ ಇದ್ದೀನಿ, ನಮಗೆ ಕಾಣಿಸ್ತಾ ಇದೆ. ದಯವಿಟ್ಟು ಬಂದು ಇವರಿಗೆ ಯಾರಾದರೂ ಸಹಾಯ ಮಾಡೋರಿದ್ರೆ ಸಹಾಯ ಮಾಡ್ಬೋದು ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕಳಕಳಿಯವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅಕ್ಕಿ ಎಷ್ಟು ಕೆಜಿ ಕೊಡ್ತಾರೆ ನಿಮಗೆ ಒಬ್ಬರಿಗೆ? 2 kg 3 kg ಕೊಡ್ತಾರೆ ಸರ್. 2 kg 3 kg ಸರ್. ಇದು ಬರಲ್ಲ ಸರ್, ಕಲಿಸ್ತಾರೆ. ಇವಾಗ ಗಾಜಿಗಳು ಕೊಡಲ್ಲ. ನೋಡಿ, ತಂಬು ಒಂದು ಚೇಂಜ್ ಮಾಡಿ ಅಂತ ನಾನು ಕಳೆದ ವರ್ಷದಿಂದಲೂ ಕೂಡ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ತಂಬು ಅಂತ ಬಂದಾಗ ನಿಮಗೆ ಯಾರ್ದು ಬರಲ್ಲ, ಏಜ್ ಆಗಿರೋರ್ದು. ದಯವಿಟ್ಟು ಫೇಸ್ ಮಾಡಿ ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ಫೇಸ್ ಲಾಕ್ ಮಾಡಿ ಅಂತ ಹೇಳಿ, ಅಂದರೆ ಫೇಸ್ ಈಗ ಹೆಂಗೆ ನಾವು ಮೊಬೈಲಿಗೆ ಫೇಸ್ ಕೊಡ್ಕೊತೀವಿ, ಆ ಟೆಕ್ನಾಲಜಿ ತೊಗೊಂಬನ್ನಿ ಅಂತ ನಾನು 1 ವರ್ಷದಿಂದ 2 ವರ್ಷದಿಂದ ಹೇಳ್ತಾನೇ ಇದ್ದೀನಿ. ಅವ್ರು ಕೇಳಲ್ಲ, ನಾವು ಹೇಳ್ತೀವಿ, ನೀವು ಕೇಳಲ್ಲ. ಈ ತಂಬು ಅವ್ರಿಗೆ ಆಗಲ್ಲ, ನೀವು ಬೇಕು ಅಂತಲೇ ಹಿಂಗೆ ಮಾಡೋದು ಅನಿಸುತ್ತೆ. ಅಕ್ಕಿ ಉಳಿತಾಯ ಮಾಡಲಿ, ತಂಬು ಬಂದಿಲ್ಲ ಅಂತ ಕೊಡೋದು ಅಂತೇಳಿ ಒಡಲ್ಲ. ಬಡವ್ರನ್ನ ನೀವು ನೋಯಿಸ್ತೆ, ಬಡವ್ರಿಗೆ ಕಣ್ಣೀರು ಹಾಕ್ಸ್ತೆ. ನಿಮಗೆ ಅದೇನೋ ಹೇಳ್ತಾರಲ್ಲ, ತಿಂದಿದ್ದು ಅರ್ಗಲ್ಲ ಅಂತಂತಾರಲ್ಲ, ಹಂಗೆ ನಿಮ್ಮ ಕತೆ. ನಿಮ್ಗೆ ಏನ್ರಿ ಇಂಥವ್ರ ಮೇಲೆ ಕಾಳಜಿನೇ ಇಲ್ವೇನ್ರಿ ನಿಮಗೆ? ಇಂಥವ್ರು ನೋಡಿದ್ರೆ ಪಾಪ ಅನ್ಸಲ್ವಾ, ಅಯ್ಯೋ ಅನ್ಸಲ್ವಾ? ಓಟ್ ಹಾಕ್ಸ್ಕತ್ತೀರಾ ಬಂದು? ಓಟ್ ಹಾಕೋವತ್ತಿಗೆ ಒತ್ತವತ್ತಿಗೆಲ್ಲ ಫಿಂಗರ್ ಚೆನ್ನಾಗಿರ್ತಾವ, ಅವರವು ಕೈ ಚೆನ್ನಾಗಿರ್ಬೇಕು ಒತ್ತಕ್ಕೆ. ಒಳ್ಳೆ ಅವ್ರ ಮೇಲೆ ಬರಿತಿರಲ್ಲ ಸ್ಕೆಚ್ ಪೆನಲ್ಲಿ, ಅದಕ್ಕೆ ಅವ್ರ ಕೈ ಚೆನ್ನಾಗಿರ್ಬೇಕು ಅಲ್ವಾ? ಓಟ್ ಹಾಕಕ್ಕೆ ಅವರು ಎದ್ದು ಓಡಾಡ್ತಾ ಇರ್ಬೇಕು. ಬಿದ್ದು ಮಲಗಿದ್ರು ಕೂಡ ಬಂದು ಎತ್ಕೊಂಬಂದು ವೀಲ್ ಚೇರಲ್ಲಿ ಬಂದು ಓಟ್ ಹಾಕ್ತಾರಲ್ರಿ ಜನ. ಏನ್ರಿ ಅದ ಮೇಲೆ ಬಂದು ಬಡಾಯಿ ಕೂಸ್ಕೊಳ್ಳಿ, ಭಾಷಣ ಮಾಡಿರಿ ನೀವು ಬಂದ್ಬಿಟ್ಟು ಅಲ್ಲೇ ಎಲ್ಲ ಓಟ್ ಹಾಕ್ಬೇಕು, 90% ಓಟ್ ಹಾಕಿ ಅಂತ. ಯಾರು ಇವ್ರ ಹೆಸರು? ಏರಿಯಾಗೊಬ್ಬ ಪಾಲ್ದಾರಿಕೆಯರು ಇರ್ತಾರಪ್ಪ. ಕಷ್ಟ ಸುಖ ಇವರೇ ನೋಡೋದು. ನೀವೇ MLA ಆಗ್ಬಿಡಿ ಅತ್ಲಗೆ? ಏನಕ್ಕೆ ಸರ್ ನಮ್ಗೆ ಕೊಟ್ಟಿರೋದು? ಈ ಏರಿಯಾಗ ಇವರೇ MLAನಾ? ಹೋಗ್ಲಿ ಬಿಡಿ. ನಮ್ಗೆ ಅಲ್ಲಿ ಹೇಳಿದ್ರ ಸರ್, ಅದು ಮೇಡೆಲಾಗ ಎಲ್ಲ ಹೇಳಿದ್ರಪ್ಪ. ಸಾಕಾಗೋಯ್ತು ನಿಮ್ಮ ಏರಿಯಾ ಸವಾಸ ನೋಡ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟಿದೆ ನಮಗೆ. ಬಂದಿಲ್ವಾ? ನಾನು ಹೇಳಿದ್ದು ನಿಮ್ಮ ಏರಿಯಾ ಸವಾಸ ಸಾಕು ಅಂದ್ರೆ ಅಷ್ಟು ಕರ್ಮ ನೋಡಿದೆ ನಾನು ಇಲ್ಲಿ ಅಂತ. ಬರ್ತೀರಿ, ಬರೋಣ, ಬನ್ನಿ ಹೋಗೋಣ ಬನ್ನಿ. ನಾವು ತೋರಿಸ್ತೀವಿ, ಎಷ್ಟು ಬೇಕೋ ಅಷ್ಟು ತೋರ್ಸೋಣ. ನಮ್ಮ ಯಜಮಾನರಿಗೆ 8 ವರ್ಷದಿಂದ ಮಂಚದಲ್ಲೇ ಇದಾರೆ. ಕರ್ಕೊಂಡು ಹೋಗಕ್ಕೆ ದಾರಿ ಇಲ್ಲ, ಆಟ ಬರಂಗಿಲ್ಲ, ಎತ್ಕೊಂಡು ಹೋಗಕ್ ಆಗಲ್ಲ. ಇದು ಮನೆ ಬಿದ್ದೋಗಿದೆ ನೋಡಿ, ಇದು ಮನೆ ಬಿದ್ದೋಗಿದೆ. ಓಹೋ, ಇದು ಇವತ್ತು ಒನ್ ಮ್ಯಾನ್ ಆರ್ಮಿ ಥರ ನಾನೇ ಎಲ್ಲ ತೋರಿಸ್ಕೋಬೇಕು, ನಾನೇ ಎಲ್ಲ ಹೇಳ್ಕೋಬೇಕು ಇವತ್ತು ಕಾರ್ಯಕ್ರಮದಲ್ಲಿ. ನೋಡಿ ಇಲ್ಲಿ ಹೆಂಗಾಗಿದೆ. ಇದು ನಮ್ಮ ಒಂದು ಈ ರಾಜೀವ್ ಗಾಂಧಿ ನಗರದ ಪರಿಸ್ಥಿತಿ, ಮನಸ್ಥಿತಿ ಹೆಂಗಿದೆ ನೋಡಿ ಕತೆ. ಇದು ನಮ್ಮ ರಾಜೀವ್ ಗಾಂಧಿ ನಗರದ ಮನಸ್ಥಿತಿ. ಬಿದ್ದೋದ ಮನೆಗಳ ದರ್ಶನ ಇವತ್ತು ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ. ಕ್ಯಾಜಿ
क्या काम करते हैं इधर? हाँ कटन बॉक्स क्या नाम? नसरीन नसरीन. क्या प्रॉब्लम इधर? पानी का प्रॉब्लम पानी का प्रॉब्लम. ಆಮೇಲೆ मोरी का ಹಾ पूरा प्रॉब्लम ಮೋರಿಕಾ ಪೂರಾ ಪ್ರಾಬ್ಲಮ್. ಯಾರು ಬಂದಿಲ್ವಾ ಎಮ್.ಎಲ್.ಎ? ಯಾರು ಬಂದಿಲ್ಲ. ಯಾರು ಬಂದಿಲ್ಲ, ಯಾರು ನಿಮ್ಮನ್ನ ಕೇಳಿಲ್ಲ. ಹಾ ದುಡ್ಡು ಬರ್ತೈತೆ, ದುಡ್ಡು 2,000 ರೂಪಾಯಿ ದುಡ್ಡು ಸಿದ್ದರಾಮಯ್ಯಿಂದ ಬತ್ತೈತೆ ಬತ್ತೈತೆ ಬತ್ತೈತೆ. ಖುಷಿನಾ? ಹಾ ಅಕ್ಕಿ ಕೊಡ್ತಾವ್ರಾ? ಕೊಡ್ತಾವ್ರೆ. ಎಷ್ಟು ಕೆಜಿ ಕೊಡ್ತಾವ್ರೆ? 10 ಕೆಜಿ ಅಕ್ಕಿ 5 ಕೆಜಿ ರಾಗಿ. 10 ಕೆಜಿ ಕೊಡ್ತಾವ್ರಾ? ಹಂಗೇನ್ 10 ಕೆಜಿ ಕೊಡ್ತಾವ್ರೆ. ಏ ಇವ್ರಿಗೆ 10 ಕೆಜಿ ಕೊಡ್ತಿರ್ಬೋದು. ಅಲ್ಲ ನಸ್ರೀನ್ ಅವ್ರಿಗೆ 10 ಕೆಜಿ ಕೊಡ್ತಿರ್ಬೋದು, ನಿಮಗ್ ಕೊಡ್ತಿಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ? ನಿಮಗೆ ಒಬ್ರಿಗೆ 10 ಕೆಜಿ ಕೊಡ್ತಾವ್ರಾ? ಒಬ್ರಿಗೆ 10 ಕೆಜಿ ಕೊಡ್ತಾವ್ರಾ? ಒಬ್ಬರಿಗೆಲ್ಲ 3 ಜನಕ್ಕೆ ನಮ್ಗೆ ಕಡಿಮೆನೆ ಕೊಟ್ಟಿರೋದು. ಅವ್ವಾ ತಾಯಿ, ಒಬ್ರಿಗೆ 10 ಕೆಜಿ ಕೊಡ್ತಾವ್ರಾ? ಒಬ್ಬರಿಗಿಲ್ಲಪ್ಪ, ಹಂಗ ಹೇಳ್ಬೇಕು. ಮತ್ತೆ ಬೇರೆ ರೇಷನ್ ಕಾರ್ಡ್ ಅಲ್ಲಿ 3 ಜನ ಅವ್ರೆ. 30 ಕೆಜಿ ಕೊಡ್ಬೇಕು. 30 ಕೆಜಿ ಅಲ್ಲ, 10 ಕೆಜಿ ಅಕ್ಕಿ 5 ಕೆಜಿ ರಾಗಿ ಕೊಟ್ಟಿರೋದು ಅಷ್ಟೇ. 30 ಕೆಜಿ ಕೊಡ್ಬೇಕು. ನಮ್ಗೆ ಹೇಳಿದ್ ನಾವ್ ಹೇಳಿದಕ್ಕೆ ಎಷ್ಟೊಂದು ಕೊಡ್ತಾ ಇರೋದು. ತಗೊಂಡ್ರೆ ಅಲ್ಲಂದ್ರೆ ಹೋಗು ಅಂದ್ರು. ತಗೋ ಇಲ್ಲಂದ್ರೆ ಹೋಗೋ ಅಂದ್ರು. ಹಾ ತಗೊಳಲ್ಲ, ನನಗೆ 10 ಕೆಜಿನೇ ಬೇಕು ಅಂತ ಕೂರ್ಬೇಕಿತ್ತು ನೀವು. ಎಲ್ಲಿ ಕೊಡೋದು? ಎಲ್ಲಿ ಸೊಸೈಟಿಯಲ್ಲಿ ಇದೆ ನಿಮ್ದು? ಹಾ ಪಾಲ್ ಅವ್ರೆ, ನೀವೇನ್ ಕೇಳಿಲ್ವಾ ಇದನ್ನ? ಹಾ ನೀವು ಜೋರಾಗಿ ಕೇಳ್ಬೇಕು. ಹೇಳಿದಕ್ಕೆ ಅಷ್ಟೊಂದು ಕೊಡೋದು. ತಗೊಂಡ್ರೆ ಹೋಗು ಅಂದ್ರು, ಅದಕ್ಕೆ ಬಂದ್ಬಿಟ್ಟೆ ನಾನು ತಗೊಂಡು. ಇವ ಯಾರು ಹೀರೋ? ಬನ್ನಿ ಸರ್, ಬನ್ನಿ ಸರ್ ಹೋಗೋಣ. ಹಾ ಮತ್ತೇನ್ ಪ್ರಾಬ್ಲಮ್ ಏರಿಯಾದಲ್ಲಿ? ಅಷ್ಟೇ. ಮನೆ ಮನೆ ಯಾವ್ದು? ಮನೆ ಯಾವ್ದು? ಮನೆ ಇದೆ, ನಮ್ಮ ಮಗುಗೆ ಮದ್ವೆ ಆಯ್ತಲ್ಲ, ಚಿಕ್ಕದಂತ ಬೇರೆ ಮನೆ ನೋಡಿದ್ವಿ. ಹಾ ಹಾ ನಿಮ್ಮ ಹೆಸರೇನು? ಹಸೀನಾ. ಹಾ ಹೇಳಿ ಹಸೀನಾ ಅವರೇ, ಹಿಂಗ್ ನೋಡಿ ಹೆಂಗಿದೆ ಇದು ನಾವು ಮಾತಾಡ್ಸಕ್ಕೆ. ಹಾ ಜಾಗ. ಹಾ ಏನ್ ನಿಮ್ ಪ್ರಾಬ್ಲಮ್? ನೀರಿಗೆ ತೊಂದ್ರೆ ಹಾ ಸರಿ ಇಲ್ಲ, ಹಾ ಏನ್ ಸರಿ ಇಲ್ಲ? ರೋಡ್ಗಳು, ಹಾ ಮನೆ ಯಾರದು? ಸೋರ್ತು ನಮ್ದೇ. ಅವ್ರು ಯಾರು? ಮಗ ಮೈಗೂ ಅವ್ರು ಯಾಕೆ ಹಂಗ್ ಮಲಗಿದಾರೆ? ಮೈಗೂ ಹುಷಾರಿಲ್ಲ, ಏನ್ ಅಷ್ಟೊಂದು ಸಣ್ಣ ಇದಾರೆ? ಎದ್ದೊಳಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ. ಕಿಡ್ನಿ ಲಿವರ್ ಎಲ್ಲ ಹೊರಟೋಗಿದ್ಯಾ? ಯಾಕೆ? ಎಣ್ಣೆನಾ? ಡ್ರಿಂಕ್ಸಾ? ಹಾ ಓ ನಿಮ್ದು ಧರ್ಮದಲ್ಲಿ ಕುಡಿಯಂಗೆ ಇಲ್ಲ. ನೀನ್ ಕುಡ್ದು 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 ಜೀವನ ಹಾಳು ಮಾಡ್ಕೊಂಡಿದ್ಯಲ್ಲಯ್ಯ. ಏನ್ ಹೆಸರು? ಹಾ ಖಾಜಾ ಖಾಜಾ ಕಾಜಾ. ಕಾಜಾ ಅವ್ರದ್ದು ಕಿಡ್ನಿ ಹೋಯ್ತು, ಕಾಜಾ ಅವ್ರದ್ದು ಲಿವರ್ ಹೋಯ್ತು, ಕಾಜಾ ಅವ್ರದ್ದು. ಓ ಏನ್ರಿ ಇದು? ಎಷ್ಟು ಏಜ್ ಅವ್ರಿಗೆ? 32. ಹೋಗಪ್ಪ. 32 ವರ್ಷಕ್ಕೆ ಆ ವ್ಯಕ್ತಿ ಬಾಡಿ ಯಾವುದೋ ಹಳೆ 100 ವರ್ಷದ್ದು ಏಜ್ ಆಗಿರೋರ್ದು ಬಾಡಿ, ವೃದ್ಧರ ಬಾಡಿ ತರ ಕಾಣಿಸ್ತಾ ಇದೆಯಲ್ಲ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಹಣೆ ಬರ. ಏನ್ ನಿಮ್ಮ ಹೆಸರು? ಅಮ್ರಿನ್ ತಾಜ್. ಫುಲ್ ಪ್ರಾಬ್ಲಮ್ ಅಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ, ಮನೆಗ್ ಪತ್ರ ಬಂದಿಲ್ಲ, ಕಟ್ಟಿದ್ದಾರೆ ಮನೆಯಲ್ಲಿ. ಏನ್ ಮಾಡೋದು ಹೇಳಿ ಇವಾಗ? ಹಾ ಏನ್ ಮಾಡಕ್ಕಾಗತ್ತೆ ಇವಾಗ? ನಾವು ಏನ್ ಮಾಡ್ಬೋದು? ಏನ್ ಮಾಡ್ಬೇಕು ನಿಮಗೆ ಹೇಳಿ? ಮಾತಾಡಿ, ಫೋನ್ ಬಿಡಿ. ಏನ್ ಮಾಡ್ಬೇಕು? ಬೋಲೋ ಜಿ ಬಾ. वो करंट नहीं, पानी नहीं, घर के पेपर नहीं कर रही हूँ. ಎಮ್.ಎಲ್.ಎ ಬಂದಿಲ್ವ ಈ ಕಡೆ? ನೀವು ಮಾತಾಡ್ರಿ. ಪಾಲು ಹಣ್ಣನ ಕತೆ ಬಿಟ್ಟಾಕಿ, ನೀವು ಹೇಳಿ ನಿಮ್ ಪ್ರಾಬ್ಲಮ್ ಏನು? ಇಲ್ಲ ಬಂದಿಲ್ಲ, ಇಲ್ಲಿ ಇನ್ನೂ ಬಂದಿಲ್ಲ. ಹಾ ರೇಷನ್ ಕಾರ್ಡ್ ಇದೆಯಾ? ಇಲ್ಲ ನನ್ನ ಹತ್ರ. ರೇಷನ್ ಕಾರ್ಡ್ ಇಲ್ವಾ? ಅಕ್ಕಿ ಮತ್ತೆ ಅಕ್ಕಿ ತಗೊಳಲ್ಲ, ರೇಷನ್ ಕಾರ್ಡ್. ಮತ್ತೆ ಎಲ್ಲಿ ಊಟ ಮಾಡ್ತೀರಾ? ಯಾರ ಇದ್ ಮಾಡಿದ್ರೆ ಅಲ್ಲಿ ತಗೊಂಡು ಹೊರಗಡೆ ತಗೊಂಬರ್ತೀರಾ? ನೀವು ಅಷ್ಟೊಂದು ಶ್ರೀಮಂತರ? ಹೊರಗಡೆ ತಗೊಂಬರ್ತೀನೋ ಅಷ್ಟು? ನೋಡಿ ಸರ್, ಹೂವ ಕಟ್ಟಿದ್ ಮಾಡೋದು. ಹೂವ ಕಟ್ಟಿ ಜೀವನ ಮಾಡೋದು. ರೇಷನ್ ಕಾರ್ಡ್ ಯಾಕಿಲ್ಲ ನಿಮ್ಗೆ? ಮಾಡ್ಸಿಲ್ವಾ? ಮಾಡ್ಸಿಲ್ಲ ಸರ್. ನೀವು ಮಾಡ್ಸಿಲ್ವಾ ಅಥವಾ ಅವ್ರು ಕೊಟ್ಟಿಲ್ವಾ? ಇಲ್ಲ ಮಾಡ್ಸಿಲ್ಲ ಸರ್. ನೀವು ಮಾಡ್ಸಿಲ್ಲ, ಹಂಗಾರದ್ ನಿಮ್ಮ ಮನೆ ಬರ. ಏನು ಮಾಡೋಕ್ಕಾಗಲ್ಲ, ನೀವು ಮಾಡಿಸ್ಬೇಕಂತ. ಹಾ ಹಾ ಏನ್ ನಿಮ್ಮ ಹೆಸರು? ಆರ್ಜು. ಹಾ ಇಲ್ಲಿ 7 ಝೂ 8 ಝೂ ಎಲ್ಲ ಇಲ್ಲಿ. ನೀವು ಆರ್ಜು. ಏನು ಮಾಡಕ್ಕಾಗಲ್ಲ. ಏನಿದು ಕತೆ? ಮನೆ ಎಲ್ಲ ಸೋರ್ತಾ ಇದೆ, ಮನೆ ಇಲ್ಲ ಇಲ್ಲಿ. ಬಾಡಿಗೆ ಮನೆಗೆ ಇರೋದು. ಇವಾಗ ಅಕ್ಪತ್ರ ಇನ್ನೂ ಬಂದಿಲ್ಲ. ಇದ್ದಿದ್ ಕಾಸೆಲ್ಲ ಅಲ್ಲಿ ಆಗ್ಬಿಟ್ರಿ. ಅಲ್ಲಿ ಮೋರಿಗಳೆಲ್ಲ ನೀರಿಲ್ಲ, ಕರೆಂಟ್ ಇಲ್ಲ, ಏನಿಲ್ಲ. ಇವಾಗ ಜೀವನ ಮಾಡ್ಬೇಕಂದ್ರೆ ತುಂಬಾ ಕಷ್ಟ. ಅವುಗಳು ಅವು ಇವು ಚರಂಡಿ ಇಲ್ಲ. ನಿಮ್ದೇ ಅಲ್ವಾ ಪ್ರೀತಿಯ ಗೌರ್ಮೆಂಟ್ ಇರೋದು? ಗೌರ್ಮೆಂಟ್ಗೆ
ಹೇಳ್ತಾ ಇರೋದು ಇವಾಗ ರೂಲ್ಸ್. ನಿಮ್ಮ ಪ್ರೀತಿಯ ಕಾಂಗ್ರೆಸ್ ಸರ್ಕಾರ ಅಲ್ವೇ? ಸರ್ಕಾರ ನಿಮ್ಮನ್ನ ನಿಮ್ಮ ಪ್ರೀತಿಯ ಸಿದ್ದರಾಮಯ್ಯ ಅಲ್ವೇ? ಎಲ್ಲ ಕೇಳ್ತಾ ಇರೋದು ಎಲ್ಲಾರ್ಗು. ಹಾ ಅವುಗಳು ಮಕ್ಕಳೆಲ್ಲ ಓಡಾಡ್ತವೆ, ಇಲ್ಲೇ ಬಂದು ಅವುಗಳು ಇರ್ತವೆ. ಹಾ ಇನ್ನ ಏನೋ ಹೆಚ್ಚು ಕಮ್ಮಿ ದೊಡ್ಡವ್ರು ಇರಲ್ಲ, ಮಕ್ಳು ಆಡ್ತಾರೆ, ಏನೋ ಹೆಚ್ಚು ಕಮ್ಮಿ ಆದ್ರೆ ಹೋಗ್ಲಿ 2,000 ರೂಪಾಯಿ ಬತ್ತೈತಾ? 2,000 ರೂಪಾಯಿ ಬರ್ತದೆ. ಬರ್ತದಾ? ಖುಷಿ ನೋಡಲಿ. ರೇಷನ್ ಕಾರ್ಡ್ ಐತಾ? ಅದು 2,000 ರೂಪಾಯಿ ಬರುತ್ತೆ ಅಂದ್ರೆ ರೇಷನ್ ಕಾರ್ಡ್ ಇದೆ. ಅಕ್ಕಿ ಎಷ್ಟು ಕೆಜಿ ಕೊಡ್ತಾರೆ? ನಮ್ದು ಅಂತ್ಯೋದಯ ಕಾರ್ಡು. ಆ ಅಂತ್ಯೋದಯ ಕಾರ್ಡು. ಅಂತ್ಯೋದಯ ಕಾರ್ಡು ಫುಲ್ ಬಡವರು. ಫುಲ್ ಬಡವ್ರ ಕಾರ್ಡು. ಅಕ್ಕಿ ಕೊಡ್ತಾರಾ? ಎಷ್ಟು ಕೆಜಿ ಕೊಡ್ತಾರೆ ನಿಮಗೆ? 35 ರೂಪಾಯಿ. ಎಷ್ಟು ಜನ ಇದ್ದಾರೆ ಮನೇಲಿ? 4 ಜನ. 4 ಜನ. ಅದ್ರಲ್ಲೂ ಹಿಡಿಸ್ತವ್ರೆ ನೋಡಿ. ಅದ್ರಲ್ಲೂ ಹಿಡಿಸ್ತವ್ರೆ. ಏನ್ ಹಿಡ್ಸಿಲ್ಲ ಸರ್, ನಾವು ಇರೋದು ನೀವ್ ಹಿಡ್ಸಿಲ್ಲ, ಅವ್ರು ಹಿಡ್ಸಿರೋದು. ನಿಮ್ಗೆ 40 ಕೆಜಿ ಅಕ್ಕಿ ಕೊಡ್ಬೇಕು, 35 ಕೆಜಿ ಕೊಡ್ತಾವ್ರೆ. ಎಲ್ಲ ಚಿಕ್ಕ ಮನೆ, 4 ಜನ ಮಲ್ಕೊಳ್ಳೋ ಜಾಗ ಇಲ್ಲ, ನೀರ್ ಸೌಕರ್ಯ ಸ್ವಲ್ಪ ಇಲ್ಲ, ವ್ಯಾಪಾರಕ್ಕೆ ಹೋಗಿ. ಮಕ್ಳಿದಾರಾ? ಏನ್ ಓದ್ತೀಯಾರೆಲ್ಲ? ಮಕ್ಳು ಓದಿದ್ದಾರೆ. ಓದಿದಾರಾ? ಸರಿ ಬಿಡಿ, ಆಯ್ತು. ಏನಜ್ಜಿ, ಏನ್ ನಿಮ್ಮ ಹೆಸರು? ಫಾತಿಮಾ. ಫಾತಿಮಾ ಅಜ್ಜಿ, ಏನ್ ನಿಮ್ ಪ್ರಾಬ್ಲಮ್ ಅಜ್ಜಿ? ಎಲ್ಲಡಿಕೆ ಆಗ್ತದೆ? ಮನೆ ಪ್ರಾಬ್ಲಮ್, ನೀರ್ ಪ್ರಾಬ್ಲಮ್ ಎಲ್ಲ ಬರ್ತಾ ಐತೆ. ಸೊಸೈಟಿನಾಗ ಹೋದ್ರೆ 15 ಕೆಜಿ ಅಕ್ಕಿ ಕೊಡ್ತಾರೆ, ನಾವ್ ಹೆಂಗ್ ತಿನ್ನೋದಪ್ಪ? ಒಬ್ರಿಗೆ ಎಷ್ಟು ಕೆಜಿ ಕೊಡ್ತಾರೆ? ಒಬ್ರಿಗೆ 5 ಕೆಜಿ. ಎಷ್ಟು ಜನ ಇದಾರೆ ಒಟ್ಟು ಮನೇಲಿ? 7 ಜನ ಇದ್ದೀವಿ. 7? ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನದ ಹೆಸರಿದೆ? 3 ಜನದೈತೆ, ಮದುವೆ ಆಗಿ ಮಕ್ಕಳು 7 ಜನ. 30 ಕೆಜಿ ಕೊಡ್ಬೇಕಲ್ವಾ? ಇಲ್ಲ ಕೊಡಲ್ಲ, 15 ಕೆಜಿ ಕೊಡ್ತಾರಲ್ಲ. ಹೌದಾ? 2,000 ರೂಪಾಯಿ ಬರ್ತೈತಾ? ಬರ್ತದೆ. ಎಷ್ಟು ತಿಂಗಳು 3 ತಿಂಗಳಿಗೊಂದ್ಸರಿ 2 ತಿಂಗಳಿಗೊಂದ್ಸರಿ ಬರ್ತದೆ. ಬರುತ್ತೆ. ಸಾಕಾ ಬೇಕಾ ಅದು ನಿಮಗೆ ದುಡ್ಡು? ಸಾಕದು ಬೇಕಾ? ಬೇಕು. ಎಷ್ಟು ಬೇಕು? ಎಷ್ಟು ಬೇಕು? ಕೊಡ್ತಾರೆ, ಎಷ್ಟು ಸಾಕಪ್ಪ. BP ಶುಗರು ಏನಿಲ್ಲ, BP ಐತೆ. ಕಡ್ಡಿ ಪುಡಿ ತಿಂತೀಯಾ? ಇಲ್ಲ. ಸುಣ್ಣ ಹಾಕ್ತೀಯಾ? ಹಾಕ್ತೀನಿ. ಸುಟ್ಟೋಗ್ಲಿ ನಾಲ್ಗೆ ಅಲ್ಲವಾ? ಓಲಿ. ಏನು ನಿಮ್ಮ ಹೆಸರು? ನಿಂತು ಕಳಿಸಿ. ಏನು ನಿಮ್ಮ ಹೆಸರು? ಉಗ್ರಿ ಅತ್ಲಾಗೆ ಎಲ್ಲಡಿಕೆ ಉಗ್ದು ನನ್ನ ಹೆಸರು ಸೊನ್ನೆ ಅನ್ಬೇಕಲ್ಲ. ಬಾಯಿ ತೊಳೆದು ನೋಡಿ. ಅವ್ರ ಹೆಸ್ರೇನು? ಅವ್ರ ಹೆಸ್ರೇನು? ನನ್ನ ಹೆಸರು ಸೊಣ್ಣ, ಎಲ್ಲಡಿಕೆ ಹಾಕೊಂಡು ನೋಡಿ. ನಂಗೆ ಯಾಕೆ ಹೊಡಿತಿ? ಯಾವುದಿಲ್ಲ, ನನ್ನ ಹೆಸರು ಸೊಣ್ಣ. ಯಾರು ನಿಮ್ಮ ಮಕ್ಕಳೆಲ್ಲಿದ್ದಾರೆ? ಯಾರ್ಯಾರು? ಅವರೆಲ್ಲ ಮಕ್ಕಳೇನಾ? ಎಷ್ಟು? ಹೂವ 5 ಜನ. ಗಂಡಾಗ್ಲಿ ಅಂತ ಕೊನೆ ತನಕ ಆತ್ಲಾಗೆ. ಕೊನೆ ಗಂಡ ಆಯ್ತಾ ಇಲ್ವೋ? ಎಸ್, ಇದು ರಾಜೀವ್ ಗಾಂಧಿ ನಗರದಲ್ಲಿರುವಂಥ ಜ್ವಲಂತ ಸಮಸ್ಯೆಗಳು. ನನ್ನ ಹಿಂದೆ ನೀವು ಏನು ನೋಡ್ತಾ ಇದ್ದೀರಾ, ಅಲ್ಲೂ ಕೂಡ ಸಮಸ್ಯೆ ಕಾಣ್ತಾ ಇದೆ. ಅದಕ್ಕೆ ಇದೇ ಜಾಗದಲ್ಲಿ ನಿಂತ್ಕೊಂಡು ಈ ಕಾರ್ಯಕ್ರಮಕ್ಕೂ ಒಂದು ಅಂತ್ಯ ಕೊಡೋಣ ಅಂತ. ಸೊ ದಯವಿಟ್ಟು ಏನು ಭೈರತಿ ಬಸವರಾಜ್ ಅವರು ನೀವೇನೋ ಮಾಡಿಸ್ತಾ ಇದ್ದೀರಿ ಅಂತ ಹೇಳ್ತಿದ್ದೀರಿ, ಮಾಡಿ, ಬೇಡ ಅಂತನ್ನಲ್ಲ. ಆದರೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಗಮನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಬೆಂಗಳೂರಿನಲ್ಲಿರುವಂಥ ಈ ಸ್ಲಮ್ಗಳು, ಈ ರೀತಿ ಏರಿಯಾಗಳ ಬಗ್ಗೆ ಭಾಳ ಗಮನ ವಹಿಸಬೇಕಾಗುತ್ತೆ. ಇವರಿಗೆ ಸಪ್ರೇಟಾಗಿ ಜಾಗ ಕೊಡ್ತಿರೋ ಅಥವಾ ಇರೋ ಜಾಗನೇ ನೀಟಾಗಿ ರೆಡಿ ಮಾಡಿಬಿಟ್ಟು ಅವರಿಗೂ ಸ್ಲಮ್ ಬೋರ್ಡ್ ಥರ ಮಾಡ್ತಿರೋ ಅಥವಾ ಕೊಟ್ಟಿರೋ ಜಾಗದಲ್ಲೇ ನೀವು ಅಭಿವೃದ್ಧಿ ಮಾಡ್ತಿರೋ ಅದು ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ನನಗೆ ಬೇಕಾಗಿರೋದೇನೋ ಅವರೆಲ್ಲರೂ ಸಾರ್ ನಾವೀಗ ಸೂಪರ್ ಆಗಿದ್ದೀವಿ ಸಾರ್, ನಾವು ಚೆನ್ನಾಗಿದ್ದೀವಿ ಸಾರ್, ನಮ್ಮ ಕುಟುಂಬ ಚೆನ್ನಾಗಿದೆ ಸಾರ್, ನಾವೆಲ್ಲ ಈಗ ಮುಂಚೆ ಥರ ಪರಿಸ್ಥಿತಿ ಇಲ್ಲ ಸಾರ್, ಇವಾಗೆಲ್ಲ ನೆಮ್ಮದಿಯಾಗಿದ್ದೀವಿ ಸಾರ್ ಅಂತ ಹೇಳ್ತಾರಲ್ಲ, ಆಗ ಅದು ಅಭಿವೃದ್ಧಿ. ಒಂದು ವೇಳೆ ಅವ್ರು ಆ ಥರ ಹೇಳ್ಬಿಟ್ರೆ ನಿಮಗೆ ಓಟ್ ಬೀಳಲ್ಲ ಅನ್ನೋ ಭಯ ನಿಮಗೂ ಇದೆ. ಯಾಕಂದರೆ ನಾಳೆ ದಿನ ಎಲೆಕ್ಷನ್ ಟೈಮಲ್ಲಿ ನಾವು ಸರಿ ಮಾಡಿಸ್ಕೊಡ್ತೀವಿ, ರೆಡಿ ಮಾಡಿಸ್ಕೊಡ್ತೀವಿ ಅಂತ ಕೇಳಿ ಓಟ್ ಹಾಕ್ಸ್ಕೋಬೇಕಲ್ಲ. ಇದು ನಿಮ್ಮ ಪ್ಲಾನಿಂಗ್ ಅಂತ ನಂಗೆ ಚೆನ್ನಾಗಿ ಗೊತ್ತು, ಆದರೆ ಜನರಿಗೆ ಗೊತ್ತಿಲ್ವೇ? ಕೆಲವು ಜನರಿಗೆ ಗೊತ್ತು, ಕೆಲವು ಜನರಿಗೆ ಗೊತ್ತಿಲ್ಲ. ದಯವಿಟ್ಟು ಈ ಸಮಸ್ಯೆಗಳನ್ನು ಬಗೆಹರಿಸಿ. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, DK ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೇ, ಎಲ್ಲಿದೆ ನಿಮ್ಮ ಅಭಿವೃದ್ಧಿ ಅಂತ ನಾನು ಕೇಳ್ತಾ ಇದ್ದೀನಿ, ಪ್ರಶ್ನೆ ಮಾಡ್ತಾ ಇದ್ದೀನಿ. ಸೊ ನಿಮಗೆ ದಯವಿಟ್ಟು ನೀವು ಗಮನ ಹರಿಸಲೇಬೇಕು. ಸೊ ಹಂಗಾಗಿ ಆಮೇಲೆ ಇಲ್ಲಿ BJP MLAಗಳು ಕೇಳೋಕೆ ಹೋದರೆ ಅವ್ರು ಹೇಳ್ತಾರೆ ನಮಗೆ ಅನುದಾನ ಕೊಟ್ಟಿಲ್ಲ, ಅವ್ರದ್ದು ಒಂದೇ ಕತೆ. ಯಾಕೆ ಕೊಟ್ಟಿಲ್ಲ ನೀವು ಅನುದಾನನ? ಸೊ ದಯವಿಟ್ಟು ಈ ಒಂದು ಸಮಸ್ಯೆನ ಬಗೆಹರಿಸಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸೊ ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಮತ್ತೊಂದು ಏರಿಯಾದಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.